ಒಂದು ದಪ್ಪ ಈರುಳ್ಳಿ ಇಟ್ಕೊಂಡು ನೀಟಾಗಿ ಸಣ್ಣಗೆ ಹೆಚ್ಕೊಂಡು ಈ ಥರ ನೀರುಳ್ಳಿ ಈ ಥರ ಸಣ್ಣಗೆ ಹೆಚ್ಕೊಬೇಕು. ಹೆಚ್ಕೊಂಡು ಅಲ್ಲಿ ಮಜ್ಜಿಗೆ ಕುಡಿಬೇಕಾದ್ರೆ ಲೈಟಾಗಿ ಸಿಗಬೇಕು, ಆ ಥರ ಹೆಚ್ಕೊಳ್ಳಿ ಈರುಳ್ಳಿನ. ಈ ಥರ ಹೆಚ್ಕೊಂಡಾಗ ನಮಗೆ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಳಿ. ಇದ್ರ ಜೊತೆಗೆ 2 ಚೋಟ್ ಮೆಣಸಿನ್ಕಾಯಿ ಹೆಚ್ಕೊಳ್ಳಿ ಸಣ್ಣಕ್ಕೆ. ಅದ್ರ ಜೊತೆಗೆ ಹಸಿ ಶುಂಠಿ ಜಜ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಳ್ಳಿ. ಈ ಥರ ಬೆಳ್ಳುಳ್ಳಿ ಜಜ್ಕೊಳ್ಳಿ ಒಂದು 3. ಇದೆಲ್ಲ ಜಜ್ಕೊಂಡಾದ್ಮೇಲೆ ಒಂದು ಲಾಸ್ಟಿಗೆ ಈ ಥರ ಒಂದೇ ಒಂದು ಪುದೀನ ಎಲೆ ಇದೆಯಲ್ಲ, ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಈ ಥರ ಎಲ್ಲ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋದು. ಆಮೇಲೆ ಒಂದು ಗ್ಲಾಸ್ ತಗೊಳ್ಳಿ, ಅದಕ್ಕೆ ಇವಾಗ ಮಜ್ಜಿಗೆ ಹಾಕಿ ಹಾಕ್ಕೊಂಡು ಈಗ ಈ ಬೇಸಿಗೆಗೂ ಇದಕ್ಕೂ ಸೂಪರಾಗಿರುತ್ತೆ. ಕುಡೀರಿ ಗುರು, ಈ ಥರ ಮಾಡ್ಕೊಂಡು ಕುಡೀರಿ ಗುರು. ಒಂದು 9 ಎಣ್ಣೆ ಕುಡಿಯೋದ್ರ ಬದಲು ಮಜ್ಜಿಗೆ ಮಾಡ್ಕೊಂಡು ಡೈಲಿ ಕುಡಿ. ಆರೋಗ್ಯನೂ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಗುರು.